ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾದಾಗ ಇರಾನ್ ಪ್ರತಿಕ್ರಿಯೆ ಕೊಟ್ಟಿತ್ತು ಅಮೆರಿಕ ಮತ್ತು ಇಸ್ರೇಲ್ಗೆ. ಅದಾದ ನಂತರ ಹಾರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡೋ ಮೂಲಕ ಆರ್ಥಿಕತೆಗೆ ಪೆಟ್ಟು ಕೊಡೋ ಪ್ರಯತ್ನವನ್ನ ಇರಾನ್ ಮಾಡಿತ್ತು. ಗಲ್ಫ್ ರಾಷ್ಟ್ರಗಳ ಆರ್ಥಿಕತೆಗೆ ಪೆಟ್ಟು ಕೊಡೋ ಪ್ರಯತ್ನವನ್ನ ಇರಾನ್ ಮಾಡಿತ್ತು. ಇದೀಗ ಹಾರ್ಮೋಜ್ ಜಲಸಂಧಿಯನ್ನ ಫ್ರೀ ಮಾಡೋದಕ್ಕೆ ಟ್ರಂಪ್ ಗಡುವು ಕೊಟ್ಟಿದ್ದಾರೆ. 48 ಗಂಟೆಗಳ ಗಡುವು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಾರ್ಮೋಜ್ ಅನ್ನ ತೆರೆದಿಲ್ಲ ಅಂದ್ರೆ ನಾಶ ಮಾಡಿಬಿಡ್ತೀವಿ ಅಂತ. ಇರಾನ್ನ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡ್ತೀವಿ, ಅತಿ ದೊಡ್ಡ ವಿದ್ಯುತ್ ಸ್ಥಾವರದಿಂದ ದಾಳಿಯನ್ನ ಆರಂಭಿಸ್ತೀವಿ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಅತಿ ದೊಡ್ಡ ವಿದ್ಯುತ್ ಸ್ಥಾವರದಿಂದ ನಾವು ದಾಳಿಯನ್ನ ಆರಂಭಿಸ್ತೀವಿ ಅಂತ. 48 ಗಂಟೆಗಳ ಒಳಗೆ ಹಾರ್ಮೋಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ತೆರೀಬೇಕು. ತೆರೆಯದೇ ಇದ್ದರೆ ಇರಾನಿನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ನಡೆಸೋದಾಗಿ ಇದೀಗ ಟ್ರಂಪ್ ಬೆದರಿಕೆ ಹಾಕಿರೋದು. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಕಚ್ಚಾ ತೈಲದ ಏರಿಕೆ, ಜಗತ್ತಿನ ವಿವಿಧ ದೇಶಗಳಲ್ಲಿ ಈ ಹಾರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡಿದ್ದಕ್ಕೆ ಆಗ್ತಾ ಇರುವಂತಹ LPG ಸಮಸ್ಯೆ ಮತ್ತು ತೈಲದ ಸಮಸ್ಯೆ. ಮೊದಲು ಯುದ್ಧ ಶುರುವಾದಾಗ ಈ ಹಾರ್ಮೋಜ್ ಜಲಸಂಧಿಯಲ್ಲಿ 70% ಕಡಿಮೆ ಆಯಿತು. ಟ್ಯಾಂಕರ್ ಸಂಚಾರಗಳನ್ನು, ಹಡಗುಗಳ ಸಂಚಾರವನ್ನು 70% ಕಡಿಮೆ ಮಾಡಲಾಯಿತು. ಅದಾದ ನಂತರ ಸಂಪೂರ್ಣವಾಗಿ ಇರಾನ್ ಈ ಮಾರ್ಗದಲ್ಲಿ ನಾವು ಹಡಗುಗಳ ಓಡಾಟಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿತು. ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯನ್ನ ಸಂಪರ್ಕ ಮಾಡೋದಕ್ಕೆ ಇರುವಂತಹ 35 ಕಿಲೋಮೀಟರ್ನ ಈ ಕಿರಿದಾದ ಜಲಸಂಧಿ ಇದು. ಜಾಗತಿಕವಾಗಿ 20% ತೈಲ ಇಲ್ಲಿಂದನೇ ಸರಬರಾಜು ಆಗೋದು. ಅದು ಭಾರತ ಆಗಿರ್ಬೋದು ಮತ್ತು ಏಷ್ಯಾದ ವಿವಿಧ ದೇಶಗಳಾಗಿರ್ಬೋದು, ಸೌದಿ ಅರೇಬಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ತೈಲ ಹೋಗುತ್ತೆ. ಆದರೆ ಇರಾನ್ ಇದನ್ನು ಬಂದ್ ಮಾಡಿಕೊಂಡಿತ್ತು. ಟ್ರಂಪ್ ಇದೀಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವೆಲ್ಲದರ ನಡುವೆ 23ನೇ ದಿನಕ್ಕೆ ಮಧ್ಯಪ್ರಾಚ್ಯ ಯುದ್ಧ ಕಾಲಿಟ್ಟಿದೆ. ಹಾಗಾದರೆ ಪರಮಾಣು ಯುದ್ಧಕ್ಕೆ ಈ ಮಧ್ಯಪ್ರಾಚ್ಯ ಯುದ್ಧ ತಿರುಗ್ತಾ ಅನ್ನೋ ಪ್ರಶ್ನೆ. ಇಸ್ರೇಲ್ ಮೇಲೆ ಮಿಸೈಲ್ಗಳ ಸುಳಿಮರೆಯಾಗಿದೆ. 150 ಜನರನ್ನ ಇದೀಗ ಸ್ಥಳಾಂತರ ಮಾಡಿದ್ದಾರೆ ಇಸ್ರೇಲ್ನವರು. ಇಸ್ರೇಲ್ ಸೇನೆ ಇದೀಗ ಆ ಸ್ಥಳಾಂತರ ಮಾಡಿರೋದು. ಯಾವಾಗ ನಂಟಾಜ್ ಪರಮಾಣು ಕೇಂದ್ರದ ಮೇಲೆ ಇಸ್ರೇಲ್ ದಾಳಿ ಮಾಡ್ತೋ, ಇರಾನ್ನ ನಂಟಾಜ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿದ್ದಕ್ಕೆ ವಾಪಸ್ ಅವರು ಡೆಮೋನಾದಲ್ಲಿರುವಂತಹ ಇಸ್ರೇಲ್ನ ಡೆಮೋನಾದಲ್ಲಿರುವಂತಹ ಪರಮಾಣು ಸಂಶೋಧನಾ ಕೇಂದ್ರದ ಮೇಲೆ ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇಸ್ರೇಲ್ನಲ್ಲಿ ಅನೇಕ ಜನ ಮೃತಪಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ನೆತನ್ಯಾಹು ಮಾತನಾಡಿ ಇದು ಅತ್ಯಂತ ಕಷ್ಟಕರ ಸಂಜೆ ಅಂತ ನೆತನ್ಯಾಹು ಹೇಳಿಕೆ ಕೊಟ್ಟಿರೋದು. ಕಷ್ಟಕರ ಸಂಜೆ ಇದು, ಎಲ್ಲರೂ ಕೂಡ ಸಿದ್ಧರಾಗಬೇಕು ಎನ್ನುವಂತಹ ಮಾತುಗಳನ್ನು ಅವರು ಮಾತನಾಡಿದರು. ಹೀಗಾಗಿ ಈ ಘಟನೆಯಲ್ಲಿ ಅನೇಕ ಜನರಿಗೆ ಗಾಯಗಳಾಗಿದೆ, 100ಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಇಸ್ರೇಲ್ ಕೂಡ ಈ ದಾಳಿಯನ್ನು ಒಪ್ಪಿಕೊಂಡಿದೆ. ದಾಳಿ ಆಗಿದೆ ಅನ್ನೋದನ್ನು ಇಸ್ರೇಲ್ ಕೂಡ ಖಚಿತಪಡಿಸಿಕೊಂಡಿರೋದು. 39 ಮಂದಿ ಗಾಯಗೊಂಡಿದ್ದಾರೆ. 10 ವರ್ಷದ ಬಾಲಕನ ಸ್ಥಿತಿ ಗಂಭೀರ ಆಗಿದೆ ಅಂತ. ಮತ್ತೊಂದು ಕಡೆ ಅರಾಡ್ನಲ್ಲಿ 88 ಜನ ಗಾಯಗೊಂಡಿದ್ದಾರೆ. 10 ಜನರ ಪರಿಸ್ಥಿತಿಗಳು ಗಂಭೀರ ಆಗಿದೆ ಅಂತ. US ಇಸ್ರೇಲ್ ದಾಳಿಗಳು 200ಕ್ಕೂ ಹೆಚ್ಚು ಮಕ್ಕಳು ಸೇರಿದಂತೆ 1500ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದುಕೊಂಡಿರುವ ಇರಾನ್ ಮೇಲೆ ದಾಳಿ ಮಾಡೋದನ್ನು ನಾವು ಮತ್ತೆ ಮುಂದುವರಿಸ್ತೀವಿ ಅಂತ ನೆತನ್ಯಾಹು ಈ ಘಟನೆಯ ನಂತರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಮತ್ತೊಂದು ಕಡೆ ನಿನ್ನೆ ಅಮೆರಿಕಾದ ಮೇಲೆ ಮತ್ತು ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಮತ್ತೊಂದು ಕಡೆ ಇರಾನ್ ಮೇಲೆ ಅಮೆರಿಕದ ಯುದ್ಧಕ್ಕೆ ಮಾರಣ ಹೋಮ ಸಂಭವಿಸಿರೋದು. 1444 ಮಂದಿ ಸಾವನ್ನಪ್ಪಿದರೆ 18,551 ಮಂದಿ ಗಾಯಗೊಂಡಿದ್ದಾರೆ. ಇರಾನ್ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಇಂಥದ್ದೊಂದು ಮಾಹಿತಿ ಬಂದಿರುವುದು. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಮಾರಣ ಹೋಮ ಸಂಭವಿಸಿದೆ.
ಇರಾನ್ನ ಒಂದು ಪ್ರದೇಶದಲ್ಲಿದ್ದಂಥ ಶಾಲೆಗಳ ಮೇಲೇನೆ ದಾಳಿ ಮಾಡಿತ್ತು ಅಮೆರಿಕ. 135ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆ ಘಟನೆಯಲ್ಲಿ ಮೃತಪಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಏಕಕಾಲಕ್ಕೆ ಒಂದೇ ಜಾಗದಲ್ಲಿ ಅವರೆಲ್ಲರ ಅಂತ್ಯಕ್ರಿಯೆಯನ್ನು ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಯುದ್ಧದ ಆರಂಭದ ಹೊಸ್ತಿಲಲ್ಲಿ ಇಂಥದ್ದೊಂದು ದಾಳಿಯಾಗಿದ್ದನ್ನು ನಾವು ನೋಡಿದ್ವಿ. ಇರಾನ್ನ ಶಾಲೆಗಳ ಮೇಲೆ, ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ, ವೈಮಾನಿಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ, ಅದಾದ ನಂತರ ಇರಾನ್ನ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ನ 4 ನಾಯಕರನ್ನು ಕೂಡ ಇಸ್ರೇಲ್ ಮತ್ತು ಅಮೆರಿಕ ಸೆದೆ ಬಡಿದಿದ್ದನ್ನು ನಾವು ಗಮನಿಸಿದ್ದೇವೆ. ಅಯತುಲ್ಲಾ ಅಲಿ ಖಮೇನಿಯಿಂದ ಹಿಡಿದು, ಅಂದರೆ ಇಸ್ರೇಲ್ ಹತ್ರ ಮೊಸಾದ್ ಎನ್ನುವಂತಹ ಒಂದು ಗುಪ್ತಚರ ಸಂಸ್ಥೆ ಇದೆ ಅಲ್ಲ, ಆ ಕೆಲಸ ಮಾಡುವಂತಹ ರೀತಿ ಅದು. ಮೊಸಾದ್ ಎನ್ನುವಂತಹ ಈ ಗುಪ್ತಚರ ಸಂಸ್ಥೆ ಯಾವ ನಾಯಕ ಯಹೂದಿಗಳ ವಿರುದ್ಧವಾಗಿ, ಇಸ್ರೇಲ್ನ ವಿರುದ್ಧವಾಗಿ ಇರ್ತಾರೋ ಅವರನ್ನು ಮುಗಿಸ್ಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡ್ತಾರೆ ಅಂತ ಐತಿಹಾಸಿಕವಾಗಿ ಅನೇಕ ನಾಯಕರನ್ನು ಹತ್ಯೆ ಮಾಡಿದ್ದನ್ನು ನಾವು ಇಸ್ರೇಲ್ನ ಇತಿಹಾಸದಲ್ಲಿ ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಈ ಯುದ್ಧದಲ್ಲೂ ಕೂಡ ಇಸ್ರೇಲ್ ಇರಾನ್ನ ಸರ್ವೋಚ್ಚ ನಾಯಕರನ್ನು ಕೂಡ ಹೊಡೆದುರುಳಿಸಿತು. ಅಂತಹ ಪ್ರಯತ್ನ, ಈ ಎಲ್ಲದರ ಭಾಗವಾಗಿ ಇರಾನ್ ಅನೇಕ ನಾಗರಿಕರನ್ನು ಕಳೆದುಕೊಂಡಿದೆ. 18,551 ಮಂದಿ ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅಂತ, 1,444 ಮಂದಿ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ, ಯುದ್ಧ ಮುಂದುವರೆದರೆ ನಾವು ಭೂಸೇನೆಯನ್ನು ಕೂಡ ಕಳಿಸ್ತೀವಿ ಅಂತ. ವೈಮಾನಿಕ ದಾಳಿಗಳಾಗ್ತಾ ಇದೆ, ಡ್ರೋನ್ಗಳಾಗ್ತಾ ಇದೆ, ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಇರಾನ್ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಂದು ಕ್ಷಿಪಣಿ ದಾಳಿ ಮಾಡಿತ್ತು. 4,000 ಕಿಲೋಮೀಟರ್ ಹೋಗುವಂತಹ ಕ್ಷಿಪಣಿ ದಾಳಿ ಮಾಡಿತ್ತು. ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ ಅನೇಕ ಸಂಕಷ್ಟಗಳನ್ನು ಎದುರಿಸಿದೆ ಈ ಯುದ್ಧದಲ್ಲಿ.